ಶ್ರೀರಂಗಪಟ್ಟಣ ತಾಲೂಕಿನ ವಿಧಾನಸಭೆಯ ಉಪಚುನಾವಣೆ ನೆನ್ನೆ ಮುಗಿದಿದೆ. ಈ ಉಪಚುನಾವಣೆಯಲ್ಲಿ ಕಳೆದ ಒಂದು ತಿಂಗಳಿಂದ ಸತತವಾಗಿ ಉಪಚುನಾವಣೆಯಲ್ಲಿ ನನ್ನ ಪರವಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳಿಗೆ, ಮುಖಂಡರುಗಳಿಗೆ, ರಾಜ್ಯದ ಹಲವೆಡೆಗಳಿಂದ ಬಂದಂಥ ಭಾಳಷ್ಟು ಜನ ಮುಖಂಡರುಗಳು ಇವತ್ತು ಆಯಾ ಮತಗಟ್ಟೆಗಳೆಲ್ಲ ಉಳಿದುಕೊಂಡು ನನ್ನ ಪರವಾಗಿ ಮತಯಾಚನೆ ಮಾಡಿದ್ದೀರಿ. ತಮಗೆಲ್ಲರೂ ಕೂಡ ಮಾಧ್ಯಮದ ಮುಖಾಂತರ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ನನ್ನ ಈ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು, ಉಪ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಭಾಳಷ್ಟು ಜನ ಸಂಪುಟದ ಸಹೋದ್ಯೋಗಿಗಳು, ಸಚಿವರು ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ಮಾಧ್ಯಮಗಳ ಮುಖಾಂತರ ಧನ್ಯವಾದಗಳು ಹೇಳ್ತೀನಿ. ಅದರಲ್ಲೂ ವಿಶೇಷವಾಗಿ ಡಿ.ಕೆ. ಸುರೇಶ್ ಮತ್ತು ನನ್ನ ಅಕ್ಕಪಕ್ಕದ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಶಾಸಕರುಗಳು ಕೂಡ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಉಪಚುನಾವಣೆ ನನ್ನ ರಾಜಕೀಯ ಜೀವನದ ಭಾಳ ದೊಡ್ಡ ಚುನಾವಣೆ. ನಾನು ಉಪಚುನಾವಣೆ ಇಷ್ಟರ ಮಟ್ಟಿಗೆ ತೀಕ್ಷ್ಣತೆಯನ್ನು ಪಡ್ಕೊಳ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಕುಮಾರಸ್ವಾಮಿಯವರಿಂದ ತೆರವಾದಂಥ ಸ್ಥಾನ ಅವರ ಕುಟುಂಬದವರೇ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟ, ಅದರಲ್ಲಿ ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಾದಂಥ ದೇವೇಗೌಡರ ಹಠ, ದೇವೇಗೌಡರ ಅವಿರತವಾದಂಥ 8 ದಿವಸಗಳಿಂದ ಅವರ ಹೋರಾಟ, ಜೊತೆಗೆ ಅವರು ಮೊಮ್ಮಗನನ್ನು ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ, ಕುಮಾರಸ್ವಾಮಿಯವರು ಅವರ ತೆರವಾದಂಥ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂಥ ಹೋರಾಟ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂಥ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು JDSಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು, ನನ್ನ ಪರವಾಗಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಹೋರಾಟ ಮಾಡ್ತಾಯಿದ್ರು. ಹಾಗೆ ಎರಡೂ ಒಂದು ರೀತಿ ಸಮಬಲದ ಹೋರಾಟ ಅಂತ ಅನಿಸುತ್ತೆ. ಆದ್ರೂ ಎಲ್ಲ ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ.